ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ಆದಿಕಾಂಡ 37ನೇ ಅಧ್ಯಾಯ ವಚನಗಳು 1ರಿಂದ 11ರವರೆಗೆ ನೋಡುವಂತವರಾಗಿದ್ದೇವೆ. ಇಲ್ಲಿಯವರೆಗೂ ನಾವು ವಂಶಗಳು ಮತ್ತು ದೇವರ ಯೋಜನೆ ಹೇಗೆ ಮುಂದುವರಿಯುತ್ತಿದೆ ಎಂಬುದನ್ನು ನೋಡಿದ್ದೇವೆ. ಈಗ ಕತೆ ಒಂದು ಹೊಸ ದಿಕ್ಕಿಗೆ ತಿರುಗುತ್ತದೆ. ಪ್ರಿಯರೇ, ದೇವರು ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತಾರೆ. ಈ ಅಧ್ಯಾಯದ ಕೇಂದ್ರದಲ್ಲಿ ಒಬ್ಬ ಯುವಕ ಇದ್ದಾನೆ. ಅವನ ಹೆಸರು ಯೋಸೇಫ. ಯಾಕೋಬ ತನ್ನ ಕುಟುಂಬದೊಂದಿಗೆ ಕಾನಾನ್ ದೇಶದಲ್ಲಿ ವಾಸಿಸುತ್ತಿದ್ದಾನೆ. ಯೋಸೇಫ ಇನ್ನ ಯುವಕನಾಗಿದ್ದಾನೆ. ಅವನು ತನ್ನ ಸಹೋದರರ ಜೊತೆ ಕೆಲಸ ಮಾಡುತ್ತಾನೆ. ಒಂದು ದಿನ ಅವನು ತನ್ನ ಸಹೋದರರ ಬಗ್ಗೆ ಕೆಟ್ಟ ವರದಿಯನ್ನ ತನ್ನ ತಂದೆಗೆ ಹೇಳುತ್ತಾನೆ. ಇದು ಕುಟುಂಬದ ಒಳಗಿನ ಒತ್ತಡವನ್ನ ಹೆಚ್ಚಿಸುತ್ತದೆ. ಇದಲ್ಲದೆ ಯಾಕೋಬ ಯೋಸೇಫನನ್ನ ತನ್ನ ಇತರ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸುತ್ತಾನೆ. ಇದು ಒಂದು ದೊಡ್ಡ ಸಮಸ್ಯೆಯ ಆರಂಭವಾಗುತ್ತದೆ. ಪ್ರಿಯರೇ, ಪ್ರೀತಿ ಒಳ್ಳೆಯದು, ಆದರೆ ಪಕ್ಷಪಾತ ಸಂಬಂಧಗಳನ್ನ ಹಾಳು ಮಾಡಬಹುದು. ಯಾಕೋಬ ಯೋಸೇಫನಿಗೆ ಒಂದು ವಿಶೇಷವಾದಂಥ ಬಟ್ಟೆಯನ್ನು ಕೊಡುತ್ತಾನೆ. ಇದು ಕೇವಲ ಒಂದು ಬಟ್ಟೆ ಅಲ್ಲ ಪ್ರಿಯರೇ, ಇದು ಒಂದು ಸಂದೇಶವನ್ನು ತೋರಿಸುತ್ತದೆ. ನೀನು ಇತರರಿಗಿಂತ ವಿಭಿನ್ನವಾಗಿದ್ಯಾ ಎಂಬುದಾಗಿ ಹೇಳುವಂಥ ಒಂದು ಸೂಚನೆ. ಇದನ್ನು ನೋಡಿದಾಗ ಯೋಸೇಫನ ಸಹೋದರರು ಅವನ ಮೇಲೆ ಅಸೂಯೆ ಪಡುತ್ತಾರೆ. ಆ ಅಸೂಯೆ ನಿಧಾನವಾಗಿ ದ್ವೇಷವಾಗುತ್ತದೆ. ಪಾಠವು ಹೇಳುತ್ತದೆ, ಅವರು ಅವನೊಂದಿಗೆ ಶಾಂತಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ. ಇಲ್ಲಿ ನಾವು ಒಂದು ಸತ್ಯವನ್ನ ನೋಡುತ್ತೇವೆ ಪ್ರಿಯರೇ. ಅಸೂಯೆ ಒಂದು ಸಣ್ಣ ಭಾವನೆಯಾಗಿ ಆರಂಭವಾಗಬಹುದು, ಆದರೆ ಅದು ಹೃದಯವನ್ನ ತುಂಬಿದಾಗ ಸಂಬಂಧಗಳನ್ನ ನಾಶ ಮಾಡುವಂಥದ್ದಾಗಿದೆ. ಈ ಸಂದರ್ಭದಲ್ಲಿ ಯೋಸೇಫ ಒಂದು ಕನಸು ಕಾಣುತ್ತಾನೆ. ಅವನು ತನ್ನ ಸಹೋದರರಿಗೆ ಹೇಳುತ್ತಾನೆ. ಅವನು ಹೇಳುವಂಥದ್ದು, ನಾವು ಹೊಲದಲ್ಲಿ ಇದ್ದೇವೆ, ನನ್ನ ಗೋಧಿ ಗುಚ್ಛಗಳು ನಿಂತಿವೆ, ನಿಮ್ಮ ಗುಚ್ಛಗಳು ನನ್ನದಕ್ಕೆ ನಮಸ್ಕರಿಸುತ್ತವೆ ಎಂಬುದಾಗಿ. ಈ ಮಾತು ಕೇಳಿದಾಗ ಅವರ ಅಸೂಯೆ ಇನ್ನಷ್ಟು ಹೆಚ್ಚುತ್ತದೆ. ಅವರು, ನೀನು ನಮ್ಮ ಮೇಲೆ ಆಳಲು ಹೋಗುತ್ತಿದ್ಯಾ ಎಂಬುದಾಗಿ ಕೇಳುತ್ತಾರೆ. ಆಮೇಲೆ ಯೋಸೇಫ ಇನ್ನೊಂದು ಕನಸು ಕಾಣುತ್ತಾನೆ. ಈ ಬಾರಿ ಸೂರ್ಯ, ಚಂದ್ರ ಮತ್ತು 11 ನಕ್ಷತ್ರಗಳು ಅವನಿಗೆ ನಮಸ್ಕರಿಸುತ್ತವೆ. ಈ ಕನಸನ್ನ ಅವನು ತನ್ನ ತಂದೆ ಮತ್ತು ಸಹೋದರರಿಗೆ ಹೇಳುತ್ತಾನೆ. ಪ್ರಿಯರೇ, ಈ ಬಾರಿ ಯಾಕೋಬ ಅವನನ್ನ ಪ್ರಶ್ನಿಸುತ್ತಾನೆ, ಆದರೆ ಪಾಠವು ಹೇಳುತ್ತದೆ, ಅವನು ಈ ವಿಷಯವನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡನು ಎಂಬುದಾಗಿ. ಆತ್ಮೀಯರೇ, ಇಲ್ಲಿ ನಾವು ಒಂದು ಮುಖ್ಯ ಸತ್ಯವನ್ನ ನೋಡುತ್ತೇವೆ. ದೇವರು ಯೋಸೇಫನಿಗೆ ತನ್ನ ಒಂದು ಯೋಜನೆಯನ್ನ ಒಂದು ದೃಷ್ಟಿಯ ಮೂಲಕ, ಒಂದು ದರ್ಶನದ ಮೂಲಕ ತೋರಿಸುತ್ತಾ ಇದ್ದಾರೆ. ಆದರೆ ಆ ಸಮಯದಲ್ಲಿ ಯಾರಿಗೂ ಅದು ಅರ್ಥವಾಗುತ್ತಿಲ್ಲ. ಯೋಸೇಫ ಕೂಡ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಹಂಚಿಕೊಳ್ಳಲಿಲ್ಲ. ಸತ್ಯವಿದ್ದರೂ ಸಹ ಅದು ಯಾವಾಗ ಮತ್ತು ಹೇಗೆ ಹೇಳಬೇಕು ಎಂಬುದು ತುಂಬ ಮುಖ್ಯವಾಗಿರುತ್ತದೆ. ಪ್ರಿಯರೇ, ಈ ಕ್ಷಣದಲ್ಲಿ ಕುಟುಂಬದಲ್ಲಿ ಗೊಂದಲ ಇದೆ, ಅಸೂಯೆ ಇದೆ, ವಿರೋಧ ಇದೆ. ಆದರೆ ಇದರ ಹಿಂದೆ ದೇವರು ಒಂದು ದೊಡ್ಡ ಕಥೆಯನ್ನು ಬರೆಯುತ್ತಾ ಇದ್ದಾರೆ. ಆತ್ಮೀಯರೇ, ಈ ಕಥೆ ನಮಗೆ ಹೇಳುವಂಥದ್ದು, ದೇವರು ನಮ್ಮ ಜೀವನಕ್ಕೂ ಉದ್ದೇಶವನ್ನು ಹೊಂದಿದ್ದಾರೆ. ಆದರೆ ಅದು ಮೊದಲಿಗೆ ನಮಗೆ ಸ್ಪಷ್ಟವಾಗುವುದಿಲ್ಲ. ಕೆಲವೊಮ್ಮೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ಕೆಲವೊಮ್ಮೆ ಇತರರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಹಾಗಾದರೆ ಇಂದಿನ ವಾಗ್ದಾನ, ದೇವರು ನಮ್ಮ ಜೀವನಕ್ಕೂ ಒಂದು ಯೋಜನೆಯನ್ನು ಹೊಂದಿದ್ದಾರೆ. ಅದು ಈಗ ನಮಗೆ ಅರ್ಥವಾಗದಿದ್ದರೂ ದೇವರು ಕೆಲಸ ಮಾಡುತ್ತಿದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ, ಇತರರೊಂದಿಗೆ ನಮ್ಮನ್ನು ನಾವು ಹೋಲಿಸಿಕೊಳ್ಳಬಾರದು, ಅಸೂಯೆಗೆ ಜಾಗ ಕೊಡಬಾರದು. ದೇವರು ನಮಗೆ ಕೊಟ್ಟದ್ದನ್ನು ಗೌರವಿಸಿ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ವಿನಮ್ರವಾಗಿ ನಾವು ನಡೆಯಬೇಕು ಪ್ರಿಯರೇ. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಯೋಸೇಫನ ಕನಸುಗಳು ಆ ಸಮಯದಲ್ಲಿ ಕೇವಲ ಕನಸುಗಳಂತೆ ಕಾಣಿಸಿದವು, ಆದರೆ ದೇವರ ದೃಷ್ಟಿಯಲ್ಲಿ ಅದು ಭವಿಷ್ಯದ ಸತ್ಯವಾಗಿತ್ತು. ಇಂದು ನಾವು ಯಾವ ಹಂತದಲ್ಲಿದ್ದೇವೆ? ಕನಸು ಕಾಣುವ ಹಂತದಲ್ಲ ಅಥವಾ ಕಾಯುವ ಹಂತದಲ್ಲ? ಯಾವ ಹಂತದಲ್ಲಿದ್ದರೂ ಸಹ ದೇವರು ನಮ್ಮ ಜೊತೆ ಇದ್ದಾರೆ ಎನ್ನುವಂಥದ್ದು ಸತ್ಯ ಪ್ರಿಯರೇ.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರು ನಮ್ಮ ಜೊತೆ ಇರುವುದನ್ನು ಅರಿತು ನಂಬಿ ಮುಂದೆ ಸಾಗುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.